ನಮಸ್ತೆ. ನೋಡಿ ಇದು ಎಲ್ಲ ಒಣಗಿತ್ತು ಸರ್ವೇ ಸೌದೆ. ಒಣಗಿದ್ರೆ ಮಾತ್ರ ಈಸಿಯಾಗಿ ತೆಗಿಯಕ್ಕೆ ಬರುತ್ತೆ, ಸಿಪ್ಪೆ ಇಲ್ಲಾಂದರೆ ಬರಲ್ಲ. ಅದರಿಂದ ಒಣಗಿರೋ ಮಾತ್ರ ತೆಗ್ದಿದ್ದೀವಿ. ಅದು ಅಲ್ಲದೆ ಇವತ್ತು ಡ್ರಮ್ ತೊಳೆದಿಟ್ಟಿದ್ನಲ್ಲ, ನೇರಳೆ ಹಣ್ಣಿನ ತೆಗ್ದಿದ್ದು, ಅದನ್ನು ರೀಪಾಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಹಣ್ಣಿನ ಗಿಡಕ್ಕೆ ನಾನಿವಾಗ ಮಾಡೋದು ತೋರಿಸ್ತೀನಲ್ಲ, ಆ ಥರ ಮಾಡ್ಕೊಂಡ್ರೆ ಮಣ್ಣನ್ನು ಕಮ್ಮಿ ಹಿಡಿಯುತ್ತೆ. ಆಮೇಲೆ ಲೈಟ್ ವೆಯ್ಟ್ ಆಗುತ್ತೆ, ಅದು ತುಂಬ ಭಾರ ಆಗ್ಬಿಡುತ್ತೆ ಬರೀ ಮಣ್ಣಾದರೆ. ಅದರಿಂದ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಅವೆಲ್ಲ ಹಸಿ ಇತ್ತು, ಇನ್ನೊಂಚೂರು ಒಣಗಬೇಕು. ಒಣಗಿದ ಮೇಲೆ ತೆಗಿತೀನಿ. ಇವಾಗ ನಾನು ಅದರಲ್ಲಿ ಕಿತ್ತಾಕಿರೋದು ಕೂಡ ವೇಸ್ಟ್ ಯಾವ ಥರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವತ್ತೊಂದೆರಡು ಹೂವು ಅರಳಿದೆ, ನೋಡಿ ಖುಷಿ ಆಯಿತು. ಸ್ವಲ್ಪ ಕಮ್ಮಿಯಾಗಿದ್ವು, ಮತ್ತು ಇವತ್ತು ಹೂವು ಒಂದು ಸ್ವಲ್ಪ ಜಾಸ್ತಿ ಸಿಕ್ಕಿರೋದಕ್ಕೆ ಖುಷಿ ಅನಿಸುತ್ತೆ. ದಾಸವಾಳದ ಹೂವು, ಯಾವುದೇ ಹೂವು ಆಗಲಿ ನೋಡಿ. ಇದು ಮಿರ್ಚಿ ಮಂದಾರ ಅಂತಾರೆ, ಮೊಗ್ಗು ಮಂದಾರ ಅಂತಾರೆ. ಅದು ಇವತ್ತು ಬಿಟ್ಟಿದೆ. ಇದು ತುಂಬ ದಿನ ಆಯಿತು. ಫಸ್ಟು ಕಟಿಂಗ್ ಇಟ್ಟಾಗ ಒಂದು ಸರಿ ಬಿಟ್ಟಿತ್ತು ಕೆಲಸ ನಡಿಬೇಕಾರೆ, ಅದಾದಮೇಲೆ ಬಿಟ್ಟೇ ಇರಲಿಲ್ಲ. ಇವತ್ತು ಇದನ್ನೆಲ್ಲ ತೋರಿಸ್ಕೊಂಬಿಟ್ಟು, ಇವತ್ತು ಗಾರ್ಡನಲ್ಲಿ ಸಾಮಾನ್ಯ ನಾನು ತೋರಿಸ್ತೀನಲ್ಲ ಯಾವುದಾದ್ರು ಹೂವು ಇದೆ ಅಂತ ನೋಡಿ. ಇದರಲ್ಲಿ ಎಲೆಗಳೇ ಇಲ್ಲ ರೀಪಾಟ್ ಮಾಡಾದಮೇಲೆ. ಆದರೆ ಮೊಗ್ಗು ದೊಡ್ಡದಾಗಿ ಹೂವು ಬಿಟ್ಟಿದೆ ಅಂದಾಗ ಅದು ಜೀವಂತವಾಗಿದೆ ಅಂತಲೇ ಅರ್ಥ. ಒಂದೊಂದು ಸರಿ ನಾವು ರೀಪಾಟ್ ಮಾಡಿದಾಗ ಎಲೆಗಳೆಲ್ಲ ಡಲ್ಲಾಗಿ ಎಲ್ಲ ಉದುರೋದಾಗ ತುಂಬ ಗಾಬರಿ ಆಗ್ತಾರೆ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ. ಅದರಿಂದ ಹೇಳ್ತೀನಿ, ನೀವು ಗಾಬರಿ ಆಗೋದು ಬೇಡ. ಯಾಕೆಂದರೆ ಬೇರೆ ಡಿಸ್ಟರ್ಬ್ ಆಗದೆ ಇದ್ದರೆ ಏನೂ ಆಗೋಲ್ಲ. ಇವಾಗ ನಾನು ಡ್ರಮ್ಮಲ್ಲಿ ಕೆಳಗಡೆ ಹೋಲ್ ಮಾಡಿದ್ದೀನಿ, ಮಧ್ಯ ಒಂದು ಸೈಡಲ್ಲೆರಡು ಈ ಥರ ಹೋಲ್ ಮಾಡಿ, ಅದಕ್ಕೆ ನಾನು ಅದೇ ಒಡೆದಿರೋ ಪಾಟ್ ಪೀಸು, ಸೀಟ್ ಪೀಸು ಅವಕ್ಕೆ ಅನುಕೂಲ ಆಗಂಗೆ ಇಟ್ಬಿಟ್ಟು, ಇವಾಗ ನಾನು ನೆನ್ನೆ ತೆಗೆದಿರೋದು ನೇರಳೆ ಹಣ್ಣಿಂದ ಬೇರು ಎಲ್ಲ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ದಪ್ಪದು ಉಲ್ಟಾ ಹಾಕ್ತಾಯಿದ್ದೀನಿ. ಗಿಡದ ಸಮೇತ ತೆಗೆದಿದ್ನಲ್ವ, ಮೇಲ್ಗಡೆ ಒಂಚೂರು ರೆಂಬೆ ಥರ ಇದೆ, ಅದನ್ನು ಉಲ್ಟಾ ಮಾಡಿದ್ದೀನಿ. ಉಲ್ಟಾ ಮಾಡಿಬಿಟ್ಟು ಈ ಥರ ಹಾಕ್ಬಿಟ್ಟು ಇವಾಗ ಮಣ್ಣು ಹಾಕ್ತೀನಿ. ಇದು ದೊಡ್ಡ ಡ್ರಮ್ ಆಗಿರೋದ್ರಿಂದ ಅಷ್ಟೊಂದು ಬೇರು ಹಾಕಿದ್ರೂ ಕೆಳಗಡೆ ನಾವು ಮಣ್ಣು ಹಾಕಿದಾಗ ಇದು ಈಸಿಯಾಗಿ ಮಣ್ಣೆಲ್ಲ ಇಳಿದ್ಬಿಟ್ಟು ಇದಾಗುತ್ತೆ. ಫಸ್ಟ್ ಜಾಸ್ತಿ ಮಣ್ಣು ಹಾಕಿಲ್ಲ, ನೋಡಿದರೆ ಗಮನಿಸ್ಬೋದು. ಯಾಕೆಂದರೆ ಬೇರು ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಮಣ್ಣು ಹಾಕ ಅವಶ್ಯಕತೆ ಇರೋಲ್ಲ. ನೀರು ಒಂದೇ ಇಳಿದೋಗುತ್ತೆ. ನಾವು ಕೋಕೋ ಇದು ತೆಂಗಿನ ನಾರು ಹಾಕಿದಾಗ ಹೆಂಗೆ ನೀರು ಮಾತ್ರ ಬರುತ್ತೋ ಹಂಗೆ ಹೋಗುತ್ತೆ ನೋಡಿ. ಇದನ್ನು ನಾನು ವೇಸ್ಟೆಲ್ಲ ಹಾಕಿದ್ದೀನಿ. ಇವಾಗ ಬೇರು ಹಾಕ್ಬಿಟ್ಟು ವೇಸ್ಟ್ ಹಾಕಿದ್ದೀನಿ, ಮತ್ತೆ ಮೇಲೆ ಮಣ್ಣು ಹಾಕಿಲ್ಲ, ಗಮನಿಸಿ ನೀವು. ಯಾಕೆಂದರೆ ಈ ಥರ ಮಾಡೋದ್ರಿಂದ ನಮಗೆ ಪಾಟು ತುಂಬ ಹಗರ ಆಗುತ್ತೆ. ಮಣ್ಣು ಮಿಕ್ಸು ಫಸ್ಟೇ ಹಾಕ್ಬಾರ್ದು. ಅದರಿಂದ ನಾನು ಇವಾಗ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಹಣ್ಣಿನ ಪಾಟ್ಗಳಿಗೆ ದೊಡ್ಡ ದೊಡ್ಡ ಡ್ರಮ್ಮು ರೀಪಾಟ್ ಮಾಡ್ಕೊಳ್ಳಂಗಿದ್ರೆ ಈ ಥರ ಮಾಡ್ಕೊಳ್ಳಿ. ಮಣ್ಣನ್ನು ಕಮ್ಮಿ ಹಿಡಿಯುತ್ತೆ, ಇಲ್ಲ ಎತ್ತಿಡೋಕ್ಕೆ ಲೈಟ್ ವೆಯ್ಟ್ ಆಗುತ್ತೆ. ಒಂದಿಬ್ಬರು ಹಿಡಿದ್ರೂ ಎತ್ತಿಡ್ಬೋದು. ಆಮೇಲೆ ಈ ಥರ ಜಾಸ್ತಿ ವೇಸ್ಟ್ ಹಾಕೋದ್ರಿಂದ ಅದಕ್ಕೊಂದು 2-3 ವರ್ಷ ಗೊಬ್ಬರ ಕೊಡೋ ಅವಶ್ಯಕತೆಯೇ ಇರೋಲ್ಲ, ಅಷ್ಟು ಗೊಬ್ಬರದ ಅಂಶ ಇರುತ್ತೆ. ನಾವು ಇದರಲ್ಲಿ ಹಂಗಂತ ಹೇಳಿ ವರ್ಷಗಟ್ಟಲೆ ಗೊಬ್ಬರ ಕೊಡದೆ ಇರಬೇಡಿ. ನಾನು ಹೇಳಿದ್ದು ಅಷ್ಟೇ. ಸುಮಾರು 6 ತಿಂಗಳು 8 ತಿಂಗಳು ಗೊಬ್ಬರ ಕೊಡುತ್ತಿದ್ದರೂ ನಡೆಯುತ್ತೆ, ಅಷ್ಟು ಗೊಬ್ಬರ ಅದರಲ್ಲಿ ಇರುತ್ತೆ. ಇವಾಗ ನಾನು ಅಷ್ಟು ವೇಸ್ಟು ಹಾಕಿದ್ದೀನಿ, ಒಂದು ಅರ್ಧ ಗ್ರೋ ಬ್ಯಾಗ್ ಅಷ್ಟು ವೇಸ್ಟ್ ಇತ್ತು. ನೀವು ಡ್ರಮ್ಮು ನೋಡಿದರೆ ಗೊತ್ತಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೀನಿ, ಯಾಕೆಂದರೆ ಕಿಚನ್ ವೇಸ್ಟಲ್ಲಿ ನೀರಿರುತ್ತೆ. ಬರೀ ಎಲೆಗಳು ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ನಾವು ಈ ಥರ ಮಣ್ಣು ಕೆಳಗಡೆನೂ ಕಮ್ಮಿ ಹಾಕಿರೋದ್ರಿಂದ ಈ ಕಿಚನ್ ವೇಸ್ಟಲ್ಲಿ ಇರೋ ತೇವಾಂಶ ಕೆಳಗಡೆ ಇಳಿದೋಗ್ಬಿಡುತ್ತೆ ಓಲಲ್ಲಿ. ಆವಾಗ ವಾಸನೆ ಬರುತ್ತೆ ಅನ್ನೋ ಇದಕ್ಕೆ ನಾನು ಒಂಚೂರು ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕಿ ಕಿಚನ್ ವೇಸ್ಟ್ ಹಾಕಿದ್ದೀನಿ. ಅದರಲ್ಲಿ ಪರಂಗಿ ಹಣ್ಣಿಂದು, ತರಕಾರಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಪ್ರತಿಯೊಂದು ಇದೆ. ಇವಾಗ ನಾನು ಆ ಕಿಚನ್ ವೇಸ್ಟ್ ಮೇಲೆ ಕೂಡ ಸ್ವಲ್ಪ ಮಣ್ಣು ಹಾಕ್ತೀನಿ, ಯಾಕೆಂದರೆ ತೇವಾಂಶ ಹೀರ್ಕೋಬೇಕು. ಕೆಳಗಡೆನೂ ಹಾಕಿದ್ದೀನಿ ಮಣ್ಣು, ಕಿಚನ್ ವೇಸ್ಟ್ ಕೆಳಗಡೆನೂ ಹಾಕಿದ್ದೀನಿ. ಕಿಚನ್ ವೇಸ್ಟ್ ಹಾಕಿದ್ಮೇಲೆ ಮೇಲ್ಗಡೆನೂ ಮಣ್ಣು ಹಾಕಿದ್ದೀನಿ. ಆ ಮಣ್ಣನ್ನು ಸ್ವಲ್ಪ ಒಣಗದಾಗಿದೆಯಲ್ವ, ತೇವಾಂಶ ಅದು ಹೀರ್ಕೊಳ್ಳುತ್ತೆ. ಇವತ್ತು ಸದ್ಯಕ್ಕೆ ಇದೆಲ್ಲ ರೆಡಿ ಆದಮೇಲೆ ನೀರು ಹಾಕೋದು ಬೇಡ. ನೀರು ಹಾಕಿ ಅದೇ ಬೇಡದೇ ಇದ್ರೂ ನೀವು ತಿರ್ಗಾ ಮಾರನೇ ದಿನ ಸ್ವಲ್ಪ ನೀರು ಕೊಡಬೇಕು. ತುಂಬ ಇಳಿಯಂಗೆ ಕೊಡಬೇಡಿ, ಸ್ವಲ್ಪ ಕೊಡಿ. ಯಾಕೆಂದರೆ ಆವಾಗ ಇದು ಕೊಳೆತುಬಿಟ್ಟು ಗೊಬ್ಬರ ಆಗೋಕ್ಕೆ ಅನುಕೂಲ ಆಗುತ್ತೆ. ಪೂರ್ತಿ ಒಣಗಿದ್ರೂ ಗೊಬ್ಬರ ಆಗೋಲ್ಲ, ತುಂಬ ನೀರಾದರೆ ವೇಸ್ಟ್ ಆಗುತ್ತೆ. ಕೆಳಗಡೆ ಹೋಲಿಂದ ಹೋಗ್ಬಿಟ್ಟು ವೇಸ್ಟ್ ಆಗುತ್ತೆ ನೋಡಿ. ಇವಾಗ ಪ್ರೆಸ್ ಮಾಡಿದ್ದೀನಿ ನಾನು. ಪ್ರೆಸ್ ಮಾಡಿದ್ರೆ ಮತ್ತೆ ಕೆಳಗಡೆ ಹೋಯ್ತು, ನೀವು ಗಮನಿಸ್ಬೋದು. ಆ ಡ್ರಮ್ಮು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇದ್ರ ತುಂಬ ವೇಸ್ಟ್ ಹಾಕಿ ಫುಲ್ಲು ಮಾಡ್ತೀನಿ, ಡ್ರಮ್ ಫುಲ್ಲು ಮಾಡ್ತೀನಿ. ಸದ್ಯಕ್ಕೆ ಇವಾಗ ಇಡಲ್ಲ. ಇದು ಒಂದು ವಾರ 10 ದಿನ ನಾನು ಇದರಲ್ಲೇ ಕೊಳೆಯೋಕೆ ಬಿಡ್ತೀನಿ. ಯಾಕೆಂದರೆ ನಾವು ಪೂರ್ತಿ ಕೆಳಗಡೆ ಹೋಗ್ಬಿಟ್ರೆ ಗಿಡ ಇಟ್ಟಾದಮೇಲೆ ಮತ್ತೆ ತೆಗೆದು ರೀಪಾಟ್ ಮಾಡೋಕ್ಕೆ ಕಷ್ಟ. ಅದರಿಂದ ನಾನು ವೇಸ್ಟ್ ಹಾಕಿ ಅದು ಸ್ವಲ್ಪ ಕೊಳೆತು ಕೆಳಗಡೆ ಹೋದ್ಮೇಲೆ ಮತ್ತೆ ಒಂಚೂರು ಮಣ್ಣು ಹಾಕಿ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಈ ಥರ ಮಾಡಿಬಿಟ್ಟು ನೀವು ರೆಡಿ ಇಟ್ಕೊಂಬಿಟ್ರೆ
ಒಂದು 10-15 ದಿನ ಅಥವಾ ತಿಂಗಳಾದ್ರೂ ಇಟ್ಕೋಬೋದು. ಅಷ್ಟು ದಿನ ಇಟ್ಕೊಂಡು ನೀವು ಮತ್ತೆ ರೀಪಾಟ್ ಮಾಡ್ಕೋಬೋದು. ಆವಾಗ ನಾವು ಎಲ್ಲಿಂದ ರೀಪಾಟು ಎಲ್ಲಿಟ್ಟಿರ್ತೀವೋ ಗಿಡದ ಅಲ್ಲೇ ಇರುತ್ತೆ ನೋಡಿ. ಮತ್ತೆ ಅದ್ರ ಮೇಲೆ ನಾನು ಬೇರು ಹಾಕಿದ್ದೀನಿ. ಬೇರು ಮಣ್ಣು ಎಲ್ಲ ಹಾಕಿ ಒಂದು 3 ಇಂಚು 4 ಇಂಚು ಪಾಟಲ್ಲಿ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಹಿಂಗೆ ಇಟ್ಟಿದ್ದೀವಿ. ಇವತ್ತು ನೀರು ಹಾಕಕ್ಕೆ ಹೋಗಲ್ಲ, ಕೆಳಗಡೆ ನೀರಿನಂಶ ಇದೆ, ಎಲ್ಲ ಇದೆಯಲ್ವ. ತಿರ್ಗಾ ಮಾರನೇ ದಿನ ನಾನು ನೋಡಿಸ್ತೀನಿ. ಅದಾದಮೇಲೆ ಇಲ್ಲಿ ಗ್ರೋ ಬ್ಯಾಗೂ ಒಂದು ಇಟ್ಟಿದ್ದೀನಿ ರೆಡಿ ಮಾಡೋಕ್ಕೆ ನೋಡಿ. ಇದರಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಆ ಓಲಿಗೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಅಲಗಾಡ್ದಂಗೆ ಕೋಲೆಲ್ಲ ಹಾಕಿದ್ದೀನಿ. ಇದೆಲ್ಲ ನೇರಳೆ ಹಣ್ಣಿನ ಗಿಡದ್ದೆ, ದಪ್ಪ ದಪ್ಪ ಮರದ ಪೀಸು. ಆಮೇಲೆ ಇದನ್ನು ಫಸ್ಟು ಮಣ್ಣು ಹಾಕಿ ಇದು ರೆಡಿ ಮಾಡಿ ಇಟ್ಟಿದ್ದೆ. ಅದರಲ್ಲೂ ಒಂಚೂರು ಇದೆ. ಇವಾಗ ಡ್ರಮ್ಮಿಲ್ಲ ಆಯ್ತಲ್ವ, ಇನ್ಮೇಲೆ ವೇಸ್ಟ್ ಬಂದಿರೋದೆಲ್ಲ ಈ ಇದಕ್ಕೆ ಗ್ರೋ ಬ್ಯಾಗ್ ಹಾಕ್ತೀವಿ. ಈ ಗ್ರೋ ಬ್ಯಾಗ್ ಫುಲ್ ಆದಮೇಲೆ ಪಕ್ಕದ ಗ್ರೋ ಬ್ಯಾಗ್ ರೆಡಿ ಇದೆಯಲ್ಲ ಅದಕ್ಕೆ ಹಾಕ್ತೀವಿ. ಈ ಥರ ಹಾಕೋದ್ರಿಂದ ನಮಗೆ ದೊಡ್ಡ ದೊಡ್ಡವು ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ನೆನ್ನೆ ಹಣ್ಣು ಕಿತ್ತಿದ್ನಲ್ವ, ಇದು ಡ್ರ್ಯಾಗನ್ ಫ್ರೂಟು, ಅಂಜೂರ ಎಲ್ಲ ಸೋಮವಾರ ಪೂಜೆಗೆ ಇಟ್ಟಿದ್ದೀನಿ. ಸೋಮವಾರನೇ ಕೆಲಸ ಮಾಡಿದ್ದು, ಆವತ್ತೇ ಪೂಜೆ ಮಾಡಿದ್ದೆ. ನೆನ್ನೆನೇ ಕಿತ್ತಿದ್ವಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಕಟ್ ಮಾಡೋ ನೋಡಿಸ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.